ಮಂಡ್ಯ ಜಿಲ್ಲೆ ಒಂದು ರೀತಿ ಇಲ್ಲಿ ಚುನಾಯಿತರಾಗಿರುವಂತಹ ಪ್ರತಿನಿಧಿಗಳು ಹಿಂದೂ ವಿರೋಧಿ ಧೋರಣೆಗಳನ್ನ ತಾಳ್ತಾ ಇದ್ದಾರೆ. ಕಳೆದ ವರ್ಷ ಹನುಮ ಧ್ವಜವನ್ನ ಇಳಿಸೋ ಮುಖಾಂತರ ಹನುಮ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಆಗ ಇಡೀ ಮಂಡ್ಯದಲ್ಲಿ ದೊಡ್ಡ ಹೋರಾಟವನ್ನು ಕೂಡ ಮಾಡಿದ್ರಿ, ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ. ಈಗ ಮತ್ತೆ ಗಣೇಶ ಉತ್ಸವದಲ್ಲಿ ಮೆರವಣಿಗೆ ಮೇಲೆ ಬಾಂಬ್ಗಳು, ಕಲ್ಲು ತೂರಾಟ, ಹಿಂದೂ ಅಂಗಡಿಗಳನ್ನ ಬೆಂಕಿ ಹಚ್ಚಿ ಇಡೀ ದೇಶದಲ್ಲಿ ಸುದ್ದಿಯಾಗಿದೆ. ಅಂದ್ರೆ ಇಲ್ಲಿರುವಂತ ಕೋಮುವಾದಿ ಶಕ್ತಿಗಳು, ಸರ್ಕಾರನೇ ಈ ಮುಸ್ಲಿಂ ಒಂದ್ ರೀತಿ ಭಯೋತ್ಪಾದಕರಿಗೆ ಕೇರಳ ಬೇರೆ ಬೇರೆ ಕಡೆಯಿಂದ ಬಂದು ಗಲಭೆಗಳನ್ನ ಮಾಡುವಂಥದ್ದು, ಅವ್ರಿಗೆ ಈ ರೀತಿ ಕುಮ್ಮಕ್ಕು ನೀಡುವಂಥದ್ದು ಇಡೀ ಮಂಡ್ಯ ಜಿಲ್ಲೆ ಎದ್ದು ಕಾಣ್ತಾ ಇದೆ. ಮಂಡ್ಯ ಜಿಲ್ಲೆಯನ್ನು ಕೂಡ ಒಂದು ರೀತಿ ಅವರ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಎಲ್ಲ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದಾರೋ ಅವರೆಲ್ಲರ ಪಾಂಪ್ಲೆಟ್ ಅಲ್ಲಿ ಬಂದಿರೋದು ಇನ್ನೊಂದು 30 ವರ್ಷದಲ್ಲಿ ಭಾರತವನ್ನ ನಾವು ಪಾಕಿಸ್ತಾನಕ್ಕೆ ಮಾಡ್ತೀರಿ ಅಂತ ಹೇಳಿರುವಂತದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದಾರೋ, ಮುಸ್ಲಿಂ ಭಯೋತ್ಪಾದಕರು, ಅವರ ಎಲ್ಲ ಕರಪತ್ರಗಳಲ್ಲೂ ಇದಿದೆ. ಅದರಿಂದ ಮಂಡ್ಯದ ಜನತೆನೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಈ ತರದ ಘಟನೆಗಳಾದಾಗ ಅದಕ್ಕೆ ನಾವು ಕೂಡ ಹೋರಾಟಗಳನ್ನ ಮಾಡಬೇಕು. ಮಂಡ್ಯವಾಗಿಯೇ ಉಳಿಬೇಕು. ಇಲ್ಲಿ 95%ಗೂ ಹೆಚ್ಚು ಹಿಂದೂಗಳಿರುವಂತ ಒಂದು ಅಪರೂಪದ ಜಿಲ್ಲೆ ಇದು. ಕಳೆದ ಬಾರಿ ಗಣೇಶ ಹಬ್ಬದಾಗೆ ಗಲಾಟೆ ಆಗಿತ್ತು. ಈ ಬಾರಿನೂ ಗಲಾಟೆ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂತ ಸರ್ಕಾರ. ನಾನು ಅವತ್ತು ಹೋರಾಟಕ್ಕೆ ಬಂದಿದ್ದೆ, ಶೋಭಾ ಅವರು ನಾನು ಹೋರಾಟಕ್ಕೆ ಬಂದಿದ್ದೆ. ಹೋರಾಟಕ್ಕೆ ಬಂದು ನಮ್ಮ ಬೇಡಿಕೆ ನಾವೇನು ಬಂದಿದ್ರಿ ಅಲ್ಲಿಂದ, ನಾವು ಅಶ್ವಥ್ ನಾರಾಯಣ್ ಅವರು, CT ರವಿ ಅವರು, ವಿಜಯೇಂದ್ರ ಅವರು, ನಾವು ಬಂದು ಜನರನ್ನ ಸಾಂತ್ವನ ಮಾಡಿ ಅಲ್ಲಾಗಿರೋ ಘಟನೆ ಬಗ್ಗೆ ನಾವು ಮಾಹಿತಿಯನ್ನ ಬಂದಿದ್ರಿ. ನಾವು ಯಾವುದೇ ಪ್ರತಿಭಟನೆಯನ್ನ ಮಾಡಲೇ ಇಲ್ಲ. ಪೊಲೀಸ್ ಸ್ಟೇಷನ್ ಮುಂದೇನು ಪ್ರತಿಭಟನೆ ಮಾಡಲಿಲ್ಲ. ಜನಗಳು ಉದ್ದೇಶಿ ಭಾಷಣನೂ ನಾನು ಮಾಡಲಿಲ್ಲ. ಏಕಾಏಕಿ ನನ್ನ ಮೇಲೆ ಕೇಸನ್ನ ದಾಖಲೆ ಮಾಡಿದ್ದಾರೆ. ಅಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ವಿರೋಧ ಪಕ್ಷದ ನಾಯಕ ನಾನೇ ಸರ್ಕಾರಕ್ಕೆ ಇವತ್ತು ಏನು ತಪ್ಪು ಮಾಡುತ್ತೆ ಅದು ಕಿವಿಯಿಂದ ಅಧಿಕಾರ ಕೊಟ್ಟಿರೋದು ಜನ. ನನಗೆ ಸಂವಿಧಾನ ನಾನು ಕೊಟ್ಟಿದೆ. ಸಂವಿಧಾನದ ಪ್ರಕಾರ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರ ಮಾಡುವಂತ ತಪ್ಪುಗಳನ್ನ ತಪ್ಪು ಅಂತ ಹೇಳುವಂಥದ್ದು, ಸರ್ಕಾರ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನ ತನಿಖೆ ಮಾಡಿ ಅಂತ ಹೇಳಕ್ಕೂ ನನಗೆ ಅಧಿಕಾರ ಇದೆ. ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನಾನು ಬಂದಾಗ ಅಲ್ಲಿ ಕೆಲವರು ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ವರ್ಡೆ ನಾನು ಟ್ವೀಟ್ ಮಾಡಿರೋದು. ಮಾಹಿತಿ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿ ಅಂತ ಹೇಳಿದೀನಿ. ಮತ್ತೆ ಕ್ವಶನ್ ಮಾರ್ಕು ಹಾಕಿದೀನಿ ಅದಕ್ಕೆ ಕ್ಲಿಯರ್ ಆಗಿ. ಅಂದ್ರೆ ಅದನ್ನ ಕ್ವಶನ್ ಮಾರ್ಕ್ ಹಾಕಿದೀನಿ. ಕ್ವಶನ್ ಮಾರ್ಕ್ ಅಂತಂದ್ರೆ ಸರಿಯೋ ತಪ್ಪೋ ಎರಡೂ ಇರಲ್ಲ ಅದರಲ್ಲಿ. ಕ್ವಶನ್ ಮಾರ್ಕ್ ಅಲ್ಲಿ ಅದನ್ನ ತನಿಖೆ ಮಾಡಿ ಅಂತ ಹೇಳಿದೀನಿ. ತನಿಖೆ ಮಾಡಿ ಅಂತ ಹೇಳೋದನ್ನು ಅಪರಾಧ ಇವಾಗ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೋಮು ಬೀಜವನ್ನ ಬಿತ್ತೋ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಒಂದು ದಬ್ಬಾಳಿಕೆಯನ್ನ ಮಾಡಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿರುವಂತದ್ದು, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನ್ನನ್ನು ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಥ್ರೆಟ್ ಮಾಡುವಂಥದ್ದು. ನೀನ್ ಇನ್ನೆಲ್ಲೇ ಹೋರಾಟ ಮಾಡಿದ್ರು ಕೂಡ ನಿನ್ ಮೇಲೆ ಕೇಸ್ ಹಾಕ್ತೀನಿ ಅನ್ನೋ ಒಂದು ಸಂದೇಶ. ಈಗ ಇದು ಎರಡನೇದು. ಹುಬ್ಳಿಯಲ್ಲಿ ರಾಮ ಭಕ್ತರ ಮೇಲೆ ಕೇಸ್ ಹಾಕಿ ಜೈಲ್ಗಾದಾಗ ಅಲ್ಲೂ ಪ್ರತಿಭಟನೆ ಮಾಡಿದೆ. ನಾನು ಯಾರನ್ನು ಬೈದೇ ಇಲ್ಲ. ಅಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಯತ್ನಾಳ್ ಅವರು ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಿ ಶೋಭಾ ಅವರು ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಅಂದ್ರೆ ವಿರೋಧ ಪಕ್ಷವಾಗಿ ನಾವು
ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಇವ್ರು ಭಜನೆ ಮಾಡು ಅಂದ್ರೆ ಭಜನೆ ಮಾಡ್ಬೇಕು, ತಾಳ ಹಾಕು ಅಂದ್ರೆ ತಾಳ, ಹಂಗಿರಕ ನಾವು ಬಂದಿರೋದು. ಅಂದ್ರೆ ಒಂದ್ ರೀತಿ ಬಿಜೆಪಿಯನ್ನ ತುಳಿಯುವಂತ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವ್ಯಾರು ಬಗ್ಗೋದಿಲ್ಲ. ಯಾಕಂದ್ರೆ ಇವ್ರು ಏನು ಗ್ಯಾರಂಟಿನೇ ಇಲ್ಲ. ಇವ್ರ ಸರ್ಕಾರ ಇರೋದೇ ಗ್ಯಾರಂಟಿ ಇಲ್ಲ. ಎನಿ ಟೈಮ್ ಈ ಸರ್ಕಾರ ಅವರ ಪಾಪದ ಕೂಸಿಂದ ಅವರೇ ಹೊರಟೋಗ್ತದೆ. ಮತ್ತೆ ಏನ್ ಬಹಳ ದಿನ ಏನ್ ಇರಲ್ಲ. ಆಮೇಲೆ ಇದೆಲ್ಲ ರಿವರ್ಸ್. ನೀವ್ ಹೆಂಗೆ ನಮ್ಮನ ಮೇಲೆ ಕೇಸ್ ಹಾಕಿ ದಮನ ಮಾಡ್ತಾ ಇದ್ದೀರೋ, ಮಾಡಿದ್ದುಣ್ಣೋ ಮಾರಾಯ, ನಾಳೆ ನಿಮಗೂ ಇದೇ ರೀತಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಈ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಕಾಮನ್ ಸೆನ್ಸ್ ಬೇಡವಾ? ಸರಿ ಗಲಾಟೆ ಆಗಿದೆ, ಇಲ್ಲಿ ರಕ್ಷಣೆ ಕೊಡ್ಬೇಕು ಅಂತ. ಗಲಾಟೆ ಮಾಡಿಸ್ತವ್ರು ಯಾರು? ನೀವೇ, ಕಾಂಗ್ರೆಸ್ ಅವರು. ನೀವು ಗಲಾಟೆ ಮಾಡಿಸ್ಬಿಟ್ಟು ಬಿಜೆಪಿಯವರು ಅದಕ್ಕೆ ಬೆಂಕಿ ಸುರಿತಾರೆ ಅಂತಂದ್ರೆ ನೀವು ಬೆಂಕಿ ಇಟ್ಟವ್ರು ಯಾರು? ನೀವು ಬೆಂಕಿ ನೀವು ತಾನೇ ಇಟ್ಟಿದ್ದು. ನೀವು ಇಟ್ಟಿಲ್ಲ ಅಂದ್ರೆ ಸುರಿಯೋ ಪ್ರಶ್ನೆನೆ ಬರ್ತಾ ಇರಲಿಲ್ಲ. ಇದೆಲ್ಲಾನು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ರಾಮೇಶ್ವರ ಕೆಪೆ ಇರ್ಬೋದು, ಹನುಮತ್ ಧ್ವಜದ ಒಂದು ಗಲಾಟೆ ಇರ್ಬೋದು, ಗಣೇಶನ ಗಲಾಟೆ ಇರ್ಬೋದು, ಇವೆಲ್ಲನೂ ಕೂಡ ಕಾಂಗ್ರೆಸ್ ಬಂದ ಮೇಲೆ ಜಾಸ್ತಿ ಆಗುತ್ತೆ. ಕಾನೂನು ಸುವ್ಯವಸ್ಥೆನೇ ಇಲ್ಲ ಇವಾಗ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಏನೂ ಇಲ್ಲ.